ಸಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿಯ ಮರಡಿ ರಂಗನಾಥ ಪ್ರೌಢಶಾಲಾ ಆವರಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಶು ಅಭಿವೃದ್ಧಿ ಯೋಜನೆ ಇಲಾಖೆ ಸಿರಾ ವತಿಯಿಂದ ಬಾಲ್ಯ ವಿವಾಹ ನಿಷೇಧ ಕುರಿತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಸಲಾಯಿತು. ಈಗ ಆಕೆ ಆಗಿರೋ ಜೀವನ ನಾಳೆ ನಿಮಗ್ ಬರಬಾರ್ದು ಅಂತ ಏನಿಲ್ಲ. ಏನ್ ಮಾಡ್ಬೇಕು? ಓದ ಕಡೆ ಗಮನ ಕೊಡ್ಬೇಕು. ಓದ್ತೀರಾ? ನಿಜವಾಗ್ಲೂ ಹೋಗ್ತೀರಾ? ಸೊ ಓದ್ಲಿಲ್ಲ ಅಂದ್ರೆ ಏನಾಗ್ತದೆ? ಹಾಳಾಗಿ ಹೋಗಲ್ಲ, ಊಟ ಮಾಡ್ತೀರ, ಚೆನ್ನಾಗಿರ್ತೀರ, ಬಟ್ ನೆಮ್ಮದಿ ಇರಲ್ಲ, ಬಹಳ ಕಷ್ಟ ಪಡ್ಬೇಕಾಗತ್ತೆ. ಓದಿದ್ರೆ ಅಟ್ಲೀಸ್ಟ್ ಟೀಚರ್, ಇಂಜಿನಿಯರ್, ಡಾಕ್ಟ್ರು ಏನಾರ ಆಗ್ತೀರಾ? ಸೊ ಈಗ ನನ್ಗೆ ಮೂರು ವಿದ್ಯಾರ್ಥಿಗಳು ಬಾಲ್ಯ ವಿವಾಹ ನಿಷೇಧದ ಬಗ್ಗೆ ಮಾತಾಡ್ಬೇಕು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಿಡಿಒ, ಸಿಡಿಪಿಒ ಹರಿಪ್ರಸಾದ್, ಆರೋಗ್ಯ ಇಲಾಖೆ ಅಧಿಕಾರಿ ಭೀಮಾರೆಡ್ಡಿ, ಕಳ್ಳಂಬೆಳ್ಳ ಸಬ್ ಇನ್ಸ್ಪೆಕ್ಟರ್ ಹುಚ್ಚೇಗೌಡ, ತಾಲೂಕು ಅಧ್ಯಕ್ಷರಾದ ಕಲಾವತಮ್ಮ, ಮೇಲ್ವಿಚಾರಕಿ ಜಯಲಕ್ಷ್ಮಿ, ಶಾಲಾ ಮುಖ್ಯೋಪಾಧ್ಯಾಯರಾದ ಗೋವಿಂದರಾಜು ಸೇರಿದಂತೆ ಇನ್ನೂ ಇತರೆ ಇಲಾಖೆ ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವರದಿ ಬೆಂಚಿ ಮಂಜು. ಎಸ್ಪೆಷಲಿ ಹೆಣ್ಮಕ್ಳಿಗೆ ಬಾಲ್ಯ ವಿವಾಹವನ್ನು ಮಾಡಿದರೆ ಚಿಕ್ಕ ವಯಸ್ಸಿಗೆ ಗರ್ಭಿಣಿಯರಾಗ್ತಾರೆ. ಅದರಿಂದ ಅವರಿಗೆ ಫುಲ್ ಪ್ರಾಬ್ಲಮ್ ಆಗುತ್ತೆ. ಅವರು ಚಿಕ್ಕ ವಯಸ್ಸಿಗೆ ಗರ್ಭಪಾತಗಳಾಗ್ತವೆ. ಅದರಿಂದ ಅವರಿಗೂ ಇದು ತೊಂದರೆ ಆಗುತ್ತೆ. ದುಡ್ಡು ಅದರಿಂದ ಜಾಸ್ತಿ ವೇಸ್ಟ್ ಆಗುತ್ತೆ. ಮನೆಗಳಿಗೂ ಅದು ಎಲ್ಲ ಮರ್ಯಾದೆ ಹೋಗೋ ತರ ಆಗುತ್ತೆ. ಅದಾದ್ಮೇಲೆ ಎಲ್ಲ ಗಂಡು ಮಕ್ಳು ಅಷ್ಟೇ, ಅವ್ರೇನ್ ಮಾಡ್ಬಿಟ್ಟು ಜೈಲಲ್ಲಿ ಇರ್ತಾರೆ. ಮನೆಯಲ್ಲ ಕಷ್ಟಪಡ್ಬೇಕು. ಅದಾದ್ಮೇಲೆ ನಾವು 10988 ಕಾಲ್ ಮಾಡಿ ಅದನ್ನ ತಡೆಗಟ್ಟಿದ್ರೆ ನಮ್ಮಿಂದ ನೋಡಿ ಇನ್ನಷ್ಟು ಜನ ಇನ್ಸ್ಪೈರ್ ಆಗ್ಬಿಟ್ಟು ಅವರು ತಡೆಗಟ್ತಾರೆ. ಈಗ ಇತ್ತೀಚೆಗೆ ಬಾಲ್ಯ ವಿವಾಹಗಳು ತುಂಬಾ ಜಾಸ್ತಿ ನಡೆಯುತ್ತವೆ. ಅದನ್ನು ತಡೆಗಟ್ಟುವುದು ನಮ್ಮ ಅಭಿಪ್ರಾಯವಾಗಿದೆ. 18 ವರ್ಷದ ಒಳಗಿನ ಮಕ್ಕಳು 18 ವರ್ಷದ ಒಳಗಿನ ಹೆಣ್ಣು ಮಗಳು ಹಾಗೂ 21 ವರ್ಷದ ಒಳಗಿನ ಗಂಡು ಮಕ್ಕಳಿಗೆ ಮದುವೆ ಮಾಡಿದರೆ ಅದನ್ನು ಬಾಲ್ಯ ವಿವಾಹ. 18 ವರ್ಷದ ಹೆಣ್ಣು ಮಕ್ಕಳಿಗೂ ಮತ್ತು 21 ವರ್ಷದ ಗಂಡು ಮಕ್ಕಳಿಗೆ ಬಾಲ್ಯ ವಿವಾಹವಾಗುತ್ತಿರುವುದನ್ನು ತಡೆಗಟ್ಟಬೇಕು. ಒಂದು ಪ್ರೇಮ ಪ್ರೀತಿ ಅಂತ ಬಿದ್ಬಿಟ್ಟು ಜೀವನ ಹಾಳು ಮಾಡ್ಕೊಂಡು ಅಂತ ಎಲ್ಲೋ ಒಂದು ಕಡೆಗೆ ಇಂಥವೆಲ್ಲ ಆಸೆ ಆಮಿಷಕ್ಕೆ ಒಳಗಾಗಿ ನೀವು ಅರ್ಧ ಜೀವನನ ಹಾಳು ಮಾಡ್ಕೊತಾ ಇದ್ದೀರಾ. ಗಂಡು ಮಕ್ಕಳು ದಯಮಾಡಿ ಕೇಳಿಸ್ಕೊಳ್ರಿ. ನಿಮಗೆಲ್ಲ ನಾವು ನಮ್ಮ ASI ಸಾಹೇಬ್ರು ಹೇಳ್ದಂಗೆ ಸಮಯ ಭಾಳ ಅಮೂಲ್ಯ. ಇವತ್ತು ನಿಮಗೋಸ್ಕರ ಇಷ್ಟೂ ಜನ ಎಲ್ಲ ಕೆಲಸ ಕಾರ್ಯ ಬಿಟ್ಟು ನಿಮಗೋಸ್ಕರ ಬೆಳಗ್ಗೆಯಿಂದ ಕೂಕೊಂಡಿದ್ದೀವಿ ಅಂದರೆ ನಿಮ್ಗಳು ಉದ್ಧಾರಕ್ಕೆ, ನಮ್ದನಲ್ಲ. ಇಲ್ಲಿ ಏನು ಹೇಳ್ತಿದ್ದೀವಿ, ಯಾಕೆ ಬಂದಿದ್ದೀವಿ, ಏನು ಹೇಳ್ತವ್ರೆ ಅನ್ನೋದು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಇಲ್ಲಿ ಏನು ಮಾತಾಡ್ತವ್ರೆ ಅನ್ನೋದು ತಿಳ್ಕೊಳ್ರಿ. ಇದು ನಿಮ್ಮ ಮುಂದಿನ ಭವಿಷ್ಯ ಉದ್ಧಾರಕ್ಕೋಸ್ಕರ ನಾವು ಅವಲಿಂದ ಕುಂತಿರೋದು. ಈಗಿರೋ ಕಾನೂನೆಲ್ಲ ಬರೀ ಹೆಣ್ಮಕ್ಳ ಕಡೆ ಐತೆ, ನಿಮ್ಮ ಕಡೆಗೆ ಐತಾ? ಅವಲಿಂದ ಹೇಳಿರಿ ಅವರೆಲ್ಲ ಹುಡುಗಿ ಬಚಾವಾರು, ಹುಡುಗನ ಕಳಿಸಿವಿ ನಾವು ಜೈಲಿಗೆ ಅಂತ ಕೇಳಿಸ್ಕೊಂಡು ತಾನೆ. ನಿಮಗೂ ಎಲ್ಲ ಜೈಲಿಗೆ ಹೋಗಕ್ಕೆ ಆಸೆನಾ? ಮತ್ತೆ ಕೇಳಿಸ್ಕೊಳ್ರಿ, ಏನು ಹೇಳ್ತೀರಿ? ನೀವು ಮಾಡೋ ಒಂದು ಸಣ್ಣ ತಪ್ಪಿಗೆ ಜೀವನ ಪರ್ಯಂತ ತಲೆ ಎತ್ಕೊಂಡು ತಿರುಗುವ ಹಾಗಿಲ್ಲ, ಧೈರ್ಯದಿಂದ ಓಡಾಡೋಗ ಇಲ್ಲ. ಸಮಾಜ ನಿಮ್ಮನ್ನು ಹೇಗೆ ಗುರುತಿಸುತ್ತೆ? ಸಮಾಜ ನಿಮ್ಮನ್ನು ಹೇಗೆ ಕಾಣುತ್ತೆ? ನಿಮ್ಮ ಸಂಬಂಧಿಕರು ಹೇಗೆ ನಿಮ್ಮನ್ನು ಕಾಣ್ತಾರೆ? ನೀವು ಮಾಡಿದ್ದ ಒಂದೇ ಅದು ಯಾರಿಂದ ಆಯ್ತೋ ಗೊತ್ತಿಲ್ಲ, ಬೇರೆಯವರಿಂದಲೇ ಆಯ್ತೋ, ನಿಮ್ಮಿಂದ ಆಯ್ತೋ ಹೇಗೋ ಗೊತ್ತಿಲ್ಲ. ಆದ್ರೆ ಅಲ್ಲಿ ನಿಮ್ಮ ಜೀವನದಲ್ಲಿ ಒಂದ್ ಕಡೆ ಎಡವಿದ್ದಕ್ಕೆ, ತಪ್ಪು ಮಾಡಿದ್ದಕ್ಕೆ ಜೀವನ ಪರ್ಯಂತ ನೀವು ಸಫರ್ ಪಡ್ಬೇಕಾಗ್ತದೆ. ನಮ್ಮ ಇವರು PSO ಇರ್ತಾರೆ, ಪ್ರಾಥಮಿಕ ಆರೋಗ್ಯ ಸುರಕ್ಷತಾಧಿಕಾರಿ. ಗಂಡ್ ಮಕ್ಳಾದ್ರೆ ನಮಗೆ ಇಲ್ಲ ಹೋದ್ರೆ ಹಾಸ್ಪಿಟಲ್ ಅಲ್ಲಿ. ಯಾಕಂದ್ರೆ ನೀವು ಹೇಳ್ಕೊಂಡ್ಲಿಲ್ಲ ಅಂದ್ರೆ ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಮುಂದೆ ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಆರೋಗ್ಯವಾಗಿ, ಮತ್ತೆ ಅದು ಭೌತಿಕವಾಗಿ ಏನೇ ಸಮಸ್ಯೆ ಇದ್ರು ಹೇಳ್ಬೇಕು. ಮಾನಸಿಕವಾಗಿ ಇನ್ನೊಬ್ರ ಹತ್ರ ಹೇಳ್ಕೊಂಡ್ರೆ ಪರಿಹಾರ ಆಗೋದು. ದೈಹಿಕವಾಗಿ ಹಾರ್ಮೋನ್ ಚೇಂಜ್ ಆಗ್ತಾ ಇದ್ದಾಗ ಬೆಳವಣಿಗೆ ಆಗ್ಬೇಕಾದ್ರೆ ನಿಮ್ಮಲ್ಲಿ ಹಾರ್ಮೋನ್ ಇಂದ ಇಂಬ್ಯಾಲೆನ್ಸ್ ಆಗುತ್ತೆ. ಮುಖದಲ್ಲಿ ಮಡುವೆ ಆಗೋದು, ಮತ್ತೆ ಕೂದಲು ಬೆಳವಣಿಗೆ ಆಗೋದು, ಇವೆಲ್ಲ ಅದು ಹಂತವಾಗಿ ಆಗ್ತಿರುತ್ತೆ. ಅದಕ್ಕೇನಪ್ಪ ಅಂದ್ರೆ ಬೇರೆ ಏನಾದ್ರು ನೋಡಿ ನಾನು ನಗಬಹುದು, ಆ ರೀತಿ ಮಾಡ್ಬೋದು ಅಂತ ಒಬ್ರಿಗೊಬ್ರು ನೀವು ಇದು ಮಾಡ್ಕೋಬಹುದು. ಇಂಥ ಸಮಸ್ಯೆಗಳು ಬಂದಾಗ ಸ್ನೇಹ ಕ್ಲಿನಿಕ್ ಅಲ್ಲಿ ನಿಮಗೆ ಕೌನ್ಸಿಲಿಂಗ್ ಇರುತ್ತೆ. ಅದರಲ್ಲಿ ನೀವು ಹೇಳ್ಕೊಂಡು ಪರಿಹಾರ ಪಡ್ಕೋಬಹುದು. ಯಾವುದೇ ಸಮಸ್ಯೆ ಇದ್ರೂ ಪರಿಹಾರ ಇರುತ್ತೆ.